ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮನೋಜ್. ನಾನು ಇವಾಗ ಎಲ್ಲಿ ಬಂದೀನಿ ಅಂದರೆ ಗಂಗಾಪುರ ದತ್ತಾತ್ರೇಯ ದೇವಸ್ಥಾನ ಹತ್ತಿರ. ಈಗ ನಾವು ಅದನ್ನು ನಾಳೆ ದರ್ಶನ ಮಾಡ್ಬೇಕಂತ ಹೊರಟಿದ್ವಿ. ಅದಕ್ಕೆ ಇವತ್ತಿನ ದಿವಸ ಹಿಂದಿನ ದಿವಸನೇ ಬಂದುಬಿಟ್ಟಿದ್ವಿ. ಅದಕ್ಕೆ ಇವಾಗ ನೋಡೋಕೆ ಹೋಗ್ತಾಯಿದ್ವಿ ನಾಳೆ ಏನೇನು ತಯಾರಿ ಮಾಡ್ಕೋಬೇಕಂತ. ಇವನು ನಮ್ಮ ಇಷ್ಟು ನಾವು ಕುಟುಂಬ ಸಮೇತನೇ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿನ ವಾತಾವರಣ ಹೇಗಿದೆ ನೋಡಿ. ಈ ತರಹದ ಬಿಸಿಲು, ನಾವು ಈ ಥರ ಬಿಸಿಲಲ್ಲಿ ಬರಗಾಲಲ್ಲಿ ಹೊರಟಿದ್ವಿ. ಇದು ನಮ್ಮ ಸ್ಪೆಷಲ್ಲು ನೋಡಿ ಫ್ರೆಂಡ್ಸ್. ಇದು ಎಲ್ಲಿ ನೋಡಿದ್ರು ಬರೀ ಲಾಡ್ಜಸ್ಗಳಿವೆ. ನಾವಿರೋದು ಇದೇ ರೂಮು, ಸ್ಟೇಟ್ ಕಾಣ್ತಲ್ಲ ಅದೇ ರೂಮು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನಾವು ಮುಂದ್ಗಡೆ ಹೊರಟಿದ್ವಿ. ಈಗ ಸಾಯಂಕಾಲ ಆದ ಕಾರಣ ನಾವು ಟೀ ಕುಡಿಯೋಕೆ ಹೋಗ್ತಾ ಇದ್ವಿ. ಮತ್ತು ಮುಂದೆ ಅಲ್ಲೇ ಸುತ್ತಾಡ್ಕೊಂಡು ಸ್ವಲ್ಪ ದೇವಸ್ಥಾನಗಳು ನೋಡ್ಕೊಂಡು ಬರೋಕಂತ ಹೊರಟಿದ್ವಿ. ನೋಡಿ ಫ್ರೆಂಡ್ಸ್, ಇದು ಗಾಣಗಾಪುರ ದೇವಸ್ಥಾನದ ಹೆಬ್ಬಾಗಿಲು. ಇದು ಇಷ್ಟು ಟ್ರಾಫಿಕ್ ಆಗಿದೆ. ಇವಾಗ ನಾವು ದೇವಸ್ಥಾನದ ಒಳಗೆ ಹೊರಟಿದ್ವಿ. ನೋಡಿ, ಈಗ ಸಂಜೆ ವಾತಾವರಣ ಆದ್ರಿಂದ ನಾವು ಎಲ್ಲ ಸಮಾಧಾನವಾಗಿದೆ. ನೋಡಿ ಫ್ರೆಂಡ್ಸ್, ಇದು ದತ್ತಾತ್ರೇಯ ಗುಡಿ ಹತ್ರ ನಾವೀಗ ಹೋಗ್ತಾ ಇರೋದು. ಫ್ರೆಂಡ್ಸ್, ಈ ಥರದ ಅಡಿಗೆ ಸಾಮಾನುಗಳು ಎಲ್ಲ ಥರದಿದೆ. ಇಲ್ಲಿ ದೇವರು ತುಂಬ ಒಳ್ಳೇದು ಮಾಡ್ತಾನೆ. ಒಂದು ಸಲ ನಾವೇನಾದ್ರು ಕೋರ್ಕೋಬೇಕಂತ ಇಲ್ಲಿ, ಅದಕ್ಕೆ ನಾವು ಇವಾಗ ಅದಕ್ಕಂತಲೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಜನ ಎಲ್ಲ ಹೇಗೆ ಬರ್ತಿದ್ದಾರೆ ಅಂತ. ಇಷ್ಟು ಜನ ಸಾಗರ ಇದೆ ಇಲ್ಲಿ. ಅದಕ್ಕೆ ಫ್ರೆಂಡ್ಸ್, ಈ ದೇವರ ಮಹಿಮೆ ತುಂಬ ದೊಡ್ಡದು ಅನ್ನೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಜಾತ್ರೆಗಳು ಕೂಡ ಇರುತ್ತವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ರಿಕ್ಷಾ ಸ್ಟ್ಯಾಂಡ್ ಮುಂದೆ ನಾವು ಇದೇ ಥರ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾವು ಈಗ ಕೊನೆಗೂ ದೇವರ ಗುಡಿಯ ಹತ್ತಿರ ಸಮೀಪ ಮಾಡಿಬಿಟ್ವಿ. ಇನ್ನೇನು 5-10 ನಿಮಿಷಗಳಲ್ಲಿ ದೇವಸ್ಥಾನದ ಆವರಣದಲ್ಲಿ ನಾವು ಹೋಗುತ್ತೇವೆ. ನೋಡಿ ಫ್ರೆಂಡ್ಸ್, ದೇವಸ್ಥಾನದ ಆವರಣ ಅಷ್ಟು ಶಾಂತವಾಗಿದೆ, ನೋಡ್ಬೋದು ನೀವೆಲ್ಲ. ಇಲ್ಲಿ ದೇವಸ್ಥಾನದ ಸಾಮಗ್ರಿಗಳು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಬೇಕಾದಂಥ ಎಲ್ಲ ತರಹದ ಸಾಮಗ್ರಿಗಳು ಸಿಗುತ್ತವೆ ಫ್ರೆಂಡ್ಸ್. ನೋಡಿ, ಇದು ಎಲ್ಲ ದೇವರ ಪವರ್. ಕೊನೆಗೂ ಬಂದೇ ಬಿಟ್ವಿ ಫ್ರೆಂಡ್ಸ್. ನಾವು ಕೊನೆಗೂ ದೇವಸ್ಥಾನದ ಹತ್ತಿರ ಬಂದೇ ಬಿಟ್ವಿ. ನಮ್ಮ ಮನೆಯಲ್ಲಿ ಎಲ್ಲರೂ ಜಲ್ದಿ ನಾವು ಬಂದುಬಿಟ್ವಿ, ನಮಗೆ ದರ್ಶನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಇವಾಗ ಹೋಗಿ ನೋಡಬೇಕು. ಬೇಕಾದ್ರೆ ನೋಡಿ, ಇಲ್ಲಿ ಗೊತ್ತಾಗತ್ತೆ ನಿಮಗೆ. ಇದು